ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಂದಿನ ಭಾಗದಲ್ಲಿ ಡಿಪ್ರೆಷನ್ ಎಷ್ಟು ಆತಂಕಕಾರಿ, ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಇಂದಿನ ಯುವ ಜನಾಂಗದಲ್ಲಿ ಡಿಪ್ರೆಷನ್ನ ಪ್ರಮಾಣ ಅಧಿಕವಾಗುತ್ತಾ ಹೋಗಿದೆ. ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಡಿಪ್ರೆಷನ್ ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದು. ಮೊದಲನೆಯದಾಗಿ ಕೀಳರಿಮೆ ಮನುಷ್ಯನ ಅತಿ ದೊಡ್ಡ ಶತ್ರುವಾಗಿದೆ. ಬದುಕು ಕಷ್ಟ, ನನ್ನಿಂದ ಸಾಧ್ಯವಿಲ್ಲ, ಸಮಸ್ಯೆಗಳನ್ನು ನೆನೆದು ಹೆದರಿಕೆಯಿಂದ ಕೀಳರಿಮೆಯಿಂದ ಬಳಲುವುದು. ಎಂದೋ ಕಳೆದುಕೊಂಡ ಅವಕಾಶಗಳನ್ನು ನೆನೆದು ಮುಂದಿನ ಲಕ್ಷ್ಯವನ್ನು ಎದುರಿಸಲಾಗದೆ ನೆನೆಸಿಕೊಂಡು ಒತ್ತಡಕ್ಕೆ ಒಳಗಾಗುವುದು. ಅದೇ ಆಶಾವಾದಿಯಾಗಿದ್ದರೆ ಇವುಗಳಿಗೆಲ್ಲ ಹೆದರದೆ ಎದೆಗುಂದದೆ ಖಂಡಿತವಾಗಿಯೂ ಉನ್ನತ ಸ್ಥಾನಕ್ಕೆ ಏರುತ್ತಿದ್ದರು. ಎಲ್ಲವನ್ನು ತಾನೇ ಯೋಚಿಸಿ ತನಗೇ ಅನ್ವಯಿಸುವ ವ್ಯಕ್ತಿ ಕೀಳರಿಮೆಯಿಂದ ಬಳಲುತ್ತಾನೆ. ಆಶಾವಾದಿಯಾಗಿದ್ದು ತಾನು ನಿಜವಾಗಿಯೂ ಉನ್ನತ ಮಟ್ಟಕ್ಕೆ ಏರುತ್ತೇನೆ ಎಂದುಕೊಳ್ಳುವ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ನಿಜವಾಗಿಯೂ ಏರುತ್ತಾರೆ. ಇನ್ನು ಹೊಸದಾಗಿ ಸೇರಿದ ಜಾಗದಲ್ಲಿ ಹೆಚ್ಚಾಗಿ ಒಂಟಿತನ ಕಾಡುತ್ತದೆ. ಸುತ್ತ ಜನರ ವರ್ತನೆ ಹೇಗಿರುತ್ತದೆ, ಕಾರ್ಯಕ್ಷಮತೆ, ಅವರ ನಡತೆ, ಅವರ ಮಾತುಗಳು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು. ಆ ಸಮಯದಲ್ಲಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅಗತ್ಯವಿರುತ್ತದೆ. ಆತ್ಮವಿಶ್ವಾಸವು ಅವಶ್ಯಕತೆ ಇರುವುದು. ಯಾರಲ್ಲಿ ಪ್ರೇರಣೆಯ ಕೊರತೆ ಇರುತ್ತದೆಯೋ ಅಂಥವರು ಬೇಗ ಡಿಪ್ರೆಷನ್ಗೆ ಒಳಗಾಗುತ್ತಾರೆ. ಇದರಿಂದ ನಿಮ್ಮ ಗುರಿಯೆಡೆಗೆ ನಿಮಗೆ ಆಸಕ್ತಿ ಇಲ್ಲದಂತಾಗುವುದು. ಆಲಸ್ಯತನವು ಡಿಪ್ರೆಷನ್ನ ಇನ್ನೊಂದು ಮುಖವಾಗಿದೆ. ಯಾವುದೇ ಕೆಲಸ ಕಾರ್ಯವನ್ನು ಮುಂದೂಡುತ್ತಲೇ ಹೋಗುವುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಕಷ್ಟ ಎನಿಸುವುದು. ಒತ್ತಡದಿಂದ ಏನು ಮಾಡುತ್ತೀವಿ ಎನ್ನುವುದು ಅರ್ಥವಾಗದು. ಡಿಪ್ರೆಷನ್ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುವುದು. ಒತ್ತಡದಿಂದ ಹೊರಬರಲು ಮುಖ್ಯವಾದ ಸಲಹೆಗಳು: ಪ್ರತಿದಿನ ನಿಮ್ಮನ್ನು ನೀವು ಸ್ಟ್ರಾಂಗ್ ಎಂದು ಹೇಳಿಕೊಳ್ಳಿ. ಯಾರೋ ಏನೋ ಹೇಳುತ್ತಾರೆಂದು ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ. ಸಾಧ್ಯವಾದಷ್ಟು ಶಿಸ್ತಾದ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಪ್ರತಿದಿನ ನಿಮ್ಮ ಟಾರ್ಗೆಟ್ ಅನ್ನು ಟಿಕ್ ಮಾಡಿಕೊಳ್ಳಿ. ದೊಡ್ಡ ಕೆಲಸ ಅಲ್ಲದಿದ್ದರೂ ಸಣ್ಣ ಕೆಲಸವನ್ನು ಮಾಡಿ ಮುಗಿಸುವ ಚಾಲೆಂಜ್ ಅನ್ನು ಮಾಡಿಕೊಳ್ಳಿ. ವಾಕಿಂಗ್ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರಿಂದ ಮನಸ್ಸು ತಿಳಿಯಾಗುವುದು, ದೇಹ ಸದೃಢವಾಗುವುದು, ಆರೋಗ್ಯ ಸುಧಾರಿಸುವುದು, ಒತ್ತಡವೂ ಕಡಿಮೆಯಾಗುವುದು, ದಿನವಿಡೀ ಫ್ರೆಶ್ ಆಗಿರಲು ಸಹಾಯಕವಾಗುವುದು. ಯಾವ ಕಾರ್ಯವನ್ನು ಮುಗಿಸಬೇಕೆಂದುಕೊಂಡಿರುವಿರೋ ಅದನ್ನು ನಿರ್ಧರಿಸಿದ ಸಮಯದೊಳಗೆ ಮುಗಿಸಲು ಪ್ರಯತ್ನಿಸಿ. ನಿಮಗೆ ನೀವೇ ಧೈರ್ಯ ತಂದುಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ, ಪ್ರೇರಣೆ ಶಕ್ತಿಯ ಮುಂದೆ ಯಾವುದೂ ಅಸಾಧ್ಯವಲ್ಲ. ನಕಾರಾತ್ಮಕ ಭಾವನೆ ಸುಳಿಯದಂತೆ ನೋಡಿಕೊಳ್ಳಿ. ಅಂತಹ ವಿಡಿಯೋ, ನೆಗೆಟಿವ್ ಮಾತುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗಲೂ ಪಾಸಿಟಿವ್ ಆಗಿರಲು ಪ್ರಯತ್ನಿಸಿ. ನಿಮಗೆ ಇಷ್ಟವಾಗುವವರ ಜೊತೆ ಸಮಯವನ್ನು ಕಳೆಯಿರಿ. ಆದಷ್ಟು ಬೇಗ ಒತ್ತಡದಿಂದ ಹೊರಗೆ ಬನ್ನಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.